ಶಿವಲಿಂಗೇಗೌಡನ ನಿಮ್ಮಂತ ಅಯೋಗ್ಯ ಇಲ್ಲ ಈ ದೇಶದಲ್ಲಿ. ಅಷ್ಟು ಮಟ್ಟಕ್ಕೆ ಇಳಿಬಾರ್ದು. ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಆ ಮಟ್ಟಕ್ಕೆ ಇಳಿಬಾರ್ದು. ವೈಯಕ್ತಿಕವಾಗಿ ಕೇಂದ್ರ ಸರ್ಕಾರ ಸುಳ್ಳು ಘೋಷಣೆಗಳಂತದ್ದು, ಬರೀ ಸುಳ್ಳು ಆಶ್ವಾಸನೆಗಳು ಕೊಡುವಂಥದ್ದು, ಬರೀ ಬಂಡವಾಳ ಇರಿಕೆಂತ ಭರವಸೆಗಳನ್ನು ಕೊಡುವಂತ ಪುಕ್ಷಾಟೆ ಸರ್ಕಾರ, ದಿವಾಳಿ ಆದಂತ ಸರ್ಕಾರ, ಸರ್ಕಾರ ಯಾವ್ದಾದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷ. ಇನ್ನೂ ಅರ್ಧ ಗಂಟೆ ಇದೆ. ಆದ್ರಿಂದ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಪರಿಸ್ಥಿತಿ ಬಗ್ಗೆ, ನಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡ್ತಾರಲ್ಲ ಇಲ್ಲಿ ವಿರೋಧ ಪಕ್ಷದಲ್ಲಿರುವಂತವರು, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತೇನಾಗಿದೆ? ಇವತ್ತು ಒಂದು ಅಂಶ ಕೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಭ್ರಷ್ಟ ಶಿವಲಿಂಗೇಗೌಡರಿಗೆ, ರೈತರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ, ರಾಜ್ಯ ಸರ್ಕಾರದ ಮೇಲೆ ಹೊರೆ ಬಿದ್ದಂತದ್ದು ಎಷ್ಟು ಅಂತಂದ್ರೆ 10,000 ಕೋಟಿ ರೂಪಾಯಿ. ಸಭಾಧ್ಯಕ್ಷರೇ, ಇವತ್ತು ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಶಿವಲಿಂಗೇಗೌಡರಿಗೆ, ಜೀರಾಮ್ಜಿ ಬಿಲ್ಲಿಂದ 40% ರಾಜ್ಯ ಸರ್ಕಾರಗಳ ಮೇಲೆ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಬೀಳ್ತಾ ಇದೆ ಅಂತಂದ್ರೆ 50,000 ಕೋಟಿ ರೂಪಾಯಿಗಳ ಹೊರೆನ ಹೊಸದಾಗಿ 40,000 ಕೋಟಿ ರೂಪಾಯಿಗಳ 40,000 ಕೋಟಿ ರೂಪಾಯಿಗಳ 40,000 ಕೋಟಿ ರೂಪಾಯಿಗಳ ಹೊರೆನ ಇವತ್ತೇನ್ ನೀವು ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸ್ತಾ ಶಿವಲಿಂಗೇಗೌಡರಿಗೆ, ಕೊಬ್ಬರಿ ಬೆಳೆಗಾರರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಒಂದಂಶ ನರೇಗಾ ಯೋಜನೆ ಏನಿದೆ, ನರೇಗಾ ಸಮರ್ಪಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತಂದ್ರೆ 7,000 ನರೇಗಾ ಗುತ್ತಿಗೆ ಕಾರ್ಮಿಕರೇನಿದ್ರು ಇವತ್ತು ಪ್ರೋಗ್ರಾಮ್ ಮ್ಯಾನೇಜರ್, ಪ್ರಾಜೆಕ್ಟ್ ಇವರೆಲ್ಲರೂ ಕೂಡ ಇವತ್ತು ನರೇಗಾ ರಾಜ್ಯಾದ್ಯಂತ ಜಾರಿಗೆ ಬಂದಿತ್ತು. ಸಭಾಧ್ಯಕ್ಷರೇ, ಆ ಒಂದು ಕುಟುಂಬಗಳಿಗೆ ಪಾಸ್ ಕೊಟ್ಟಂತ ಸಂದರ್ಭದಲ್ಲಿ 60 ದಿನ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಏನಾಗಬೇಕಾಗಿದೆ? ಆ 7,000 ಉದ್ಯೋಗಿಗಳು, ಗುತ್ತಿಗೆ ಉದ್ಯೋಗ ಮಾಡಿಸ್ತವ್ರು, ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಅವ್ರ ಕುಟುಂಬಗಳಿಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕು ಅಂತ ಹೇಳ್ಬೇಕಾ? ಊಟ ಬಿಟ್ಟು ನೀವೆಲ್ಲರೂ ಕೂಡ ಸಭಾಧ್ಯಕ್ಷರೇ ಈ ರೀತಿಯಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.